ನೋಡಿ, ಸಿಲಿಂಡರ್ ಇಂದ ಆಗ್ತಾ ಇರುವಂತಹ ಸಂಕಷ್ಟ ಮತ್ತೆ ಮತ್ತೆ ಗ್ರಾಹಕರಿಗೆ ಹೊಡೆತವನ್ನ ಬೀಳ್ತಾ ಇದೆ. ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಏನೇ ಹೆಚ್ಚಾದ್ರೂ ಕೂಡ ಜನರಿಗೆ ಬಿಸಿ ತಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಅಭಾವದ ನೆಪದಲ್ಲೇ ಲೂಟಿ ಏನಾದ್ರೂ ನಡೀತಿದ್ಯಾ? ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಸಿಲಿಂಡರ್ ಸಂಕಷ್ಟ ಎದುರಾಗಿರುವಂತದ್ದು ಭಾರತದಲ್ಲಿ ಮತ್ತೆ ಮತ್ತೆ ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇದೆ. ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಏನೇ ಹೆಚ್ಚಾದ್ರೂ ಕೂಡ ಜನರಿಗೆ ಬಿಸಿ ತಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಅಭಾವದ ನೆಪದಲ್ಲೇ ಲೂಟಿ ಏನಾದ್ರೂ ನಡೀತಿದ್ಯಾ? ಸಿಜಿಎಸ್ಟಿ, ಎಸ್ಜಿಎಸ್ಟಿ ಆಯ್ತು, ಈಗ ಗ್ಯಾಸ್ ಚಾರ್ಜ್ ಸಹ ಗ್ರಾಹಕರೇ ಕೊಡಬೇಕಂತೆ. ಇದು ಚೆನ್ನೈನ ರೆಸ್ಟೋರೆಂಟ್ ಒಂದರ ಹೊಸ ನಿಯಮ. 66 ರೂಪಾಯಿ ತಿಂಡಿಗೆ ಬರೋಬ್ಬರಿ 9.40 ಪೈಸೆ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಟೆಲ್ ಬಿಲ್ ಇದೀಗ ವೈರಲ್ ಆಗ್ತಾ ಇದೆ. ಜನರಿಗೆ ಬಿಸಿ ತಡ್ತಾ ಇರುವಂತದ್ದು ಇದೀಗ ಗ್ಯಾಸ್ ಸಿಲಿಂಡರ್ ಅಭಾವದ ನೆಪದಲ್ಲೇ ಲೂಟಿ ನಡೀತಿದ್ಯಾ ಅನ್ನುವಂತಹ ಪ್ರಶ್ನೆ ಶುರುವಾಗ್ತಾ ಇದೆ. ಸಿಜಿಎಸ್ಟಿ, ಎಸ್ಜಿಎಸ್ಟಿ ಆಯ್ತು, ಈಗ ಗ್ಯಾಸ್ ಚಾರ್ಜ್ ಕೂಡ ಬರ್ತಾ ಇದೆ. ಬಿಲ್ ನಲ್ಲಿ ಸಪ್ರೇಟ್ ಆಗಿ ಜಿಎಸ್ಟಿ ಎಲ್ಲ ಹಾಕ್ತಿವಲ್ಲ ನಾವು, ಹಾಗೆ ಗ್ಯಾಸ್ ಅಂತ ಹಾಕ್ಬಿಟ್ಟು ಅಲ್ಲೂ ಕೂಡ ಇಂತಿಷ್ಟು ಅಂತ ಗ್ಯಾಸ್ ಚಾರ್ಜ್ ಅನ್ನ ಕೂಡ ಹಾಕ್ತಾ ಇರುವಂತದ್ದು. ಇದು ಚೆನ್ನೈನಲ್ಲಿ ನಡೆದಿರುವಂತಹ ಘಟನೆ. ನಾವು ಇವಾಗ ಬಿಲ್ ಅನ್ನ ತೋರಿಸ್ತಾ ಇದ್ದೀವಿ ನಿಮ್ಗೆ. ಅಲ್ಲಿ ಸಪ್ರೇಟ್ ಆಗಿ ಗ್ಯಾಸ್ ಅಂತ ಹಾಕಿದ್ದಾರೆ. 9.52 ರೂಪಾಯಿನ ಗ್ಯಾಸ್ ಚಾರ್ಜ್ ಅಂತಾನೆ ಹಾಕಿರುವಂತದ್ದು. ಅಮೌಂಟ್ ಅನ್ನ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಗ್ರಾಹಕ ಶಾಕ್ ಆಗಿದ್ದಾರೆ, ಯಾಕಪ್ಪ ಇದು ಅಂತ. ಇಷ್ಟು ದಿನ ಕೇವಲ ಅವ್ರು ತೆಗೆದುಕೊಂಡಿದ್ದಂಥ ಇಡ್ಲಿ ಆಗಿರ್ಬೋದು, ಏನು ಅನ್ನ ಸಾಂಬಾರು ಏನೋ ಒಂದು ತೆಗೆದುಕೊಳ್ತಾರೆ, ಅದಕ್ಕೆ ಮಾತ್ರ ಹಾಕ್ತಾ ಇದ್ರು. ಜೊತೆಲಿ ಈ GST ಅಂತವಿಂತವು ಅಂತ ಸ್ವಲ್ಪ ಹಾಕ್ತಾ ಇದ್ರು. ಆದ್ರೆ ಇದೀಗ ಗ್ಯಾಸ್ ಚಾರ್ಜ್ ಅಂತ ಸಪ್ರೇಟ್ ಆಗಿ ಹಾಕ್ತಿದ್ದಾರೆ. ಅದು ಕೂಡ 9.52 ರೂಪಾಯಿ ಹಾಕಿರುವಂಥದ್ದು. ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಹಾಕಲಾಗಿತ್ತು ಬಿಲ್ಗೆ. ಇದೀಗ ಈ ಬಿಲ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಒಂದ್ ಕಡೆನಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಆ ಬಿಸಿ ಗ್ರಾಹಕರಿಗೂ ಕೂಡ ತಡ್ತಾ ಇರುವಂತದ್ದು. ಹೋಟೆಲ್ಗಳು ಒಂದ್ ಕಡೆನಲ್ಲಿ ಕ್ಲೋಸ್ ಆಗ್ತಾ ಇದೆ, ಅದು ಬೇರೆ ವಿಚಾರ. ಆದ್ರೆ ತೆಗೆದಿರುವಂತಹ ಹೋಟೆಲ್ನಲ್ಲಿ ದುಬಾರಿ ರೇಟ್ ಅಂತ ಆಲ್ರೆಡಿ ಮಾಡಿದ್ದಾರೆ. ಅದ್ರ ಜೊತೆಲಿ ಗ್ಯಾಸ್ ರೇಟ್ ಅನ್ನ ಕೂಡ ಹಾಕ್ಲಾಗ್ತಾ ಇರುವಂತದ್ದು.